ರಾಜ್ಯದಲ್ಲಿ ಜಾತಿ ಜನಗಣತಿ ಆರಂಭಗೊಂಡ ಸಂದರ್ಭದಲ್ಲಿಯೇ ಮತಾಂತರದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದಲ್ಲಿ ಈ ರೀತಿಯ ಒಂದು ಆರೋಪ ಕೇಳಿಬಂದಿದೆ. ಮನೆಯೊಂದರಲ್ಲಿ ಏನು 10 ಜನರಿಗೆ ಒಂದು ಏಕಕಾಲಕ್ಕೆ ಮತಾಂತರ ಮಾಡಲಾಗ್ತಾ ಇತ್ತು, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇಲ್ಲಿ ಈ ಒಂದು ಸುದ್ದಿ ತಿಳಿದಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಆ ಒಂದು ಮನೆಗೆ ನುಗ್ಗಿ ಒಂದು ದಾಂಧಲೆ ಮಾಡುವಂತಹ ಮತ್ತು ಅಲ್ಲಿದ್ದವರನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸವನ್ನು ಈ ಒಂದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮಾಡಿದ್ದಾರೆ. ಇಲ್ಲಿ ಏನು ಬೇರೆ ಬೇರೆ ಊರುಗಳಿಂದ ಅಂದರೆ ರಾಜ್ಯದ ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದಂತಹ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಇಲ್ಲಿ ಬಂದು ಕೆಲವೊಬ್ಬ ಬಡ ಕುಟುಂಬದವ್ರನ್ನ ಏನು ನಿರ್ಗತಿಗೆ ಸಣ್ಣ ಪುಟ್ಟ ಮಧ್ಯಮ ವರ್ಗಕ್ಕಿಂತ ಕೆಳಗೇನು ಬಿಲೋ ಪಾವರ್ಟಿ ಅಂತ ಏನಿರ್ತಾರೆ ಆ ರೀತಿಯ ಒಂದು ಬಡತನದಿಂದ ಕಡು ಬಡತನ ಎದುರಿಸ್ತಿರುವಂತಹ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಂಥವ್ರನ್ನ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕೂಡಿಸ್ಬಿಟ್ಟು ಅವರಿಗೆ ಒಂದು ಪ್ರಲೋಭನೆ ಅಂದರೆ ನಿಮಗೆ ಆರೋಗ್ಯ ವ್ಯವಸ್ಥೆ ಕೊಡ್ತೀವಿ, ಆಸ್ಪತ್ರೆ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಮತ್ತು ಆರ್ಥಿಕ ಸಹಾಯ ಮಾಡ್ತೀವಿ, ಈ ರೀತಿಯ ಒಂದು ಪ್ರಲೋಭನೆಗಳನ್ನು ಆಮಿಷ ರೂಪದಲ್ಲಿ ಒಡ್ಡಿ ಅವ್ರನ್ನ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದೆಲ್ಲಕ್ಕೂ ಒಂದು ರಾಜ್ಯ ಸರ್ಕಾರದ ಕುಮ್ಮಕ್ಕು ಇದೆ ಅನ್ನೋ ಒಂದು ಆರೋಪ ಹಿಂದೂಪರ ಸಂಘಟನೆಗಳ ಮುಖಂಡರದ್ದಾಗಿದೆ. ಇಲ್ಲಿ ಏನು ಸಾಮಾನ್ಯವಾಗಿ ಚರ್ಚ್ಗಳಲ್ಲಿ ಅಂದರೆ ಪ್ರಾರ್ಥನೆ ಮಾಡೋದು ಚರ್ಚ್ಗಳಲ್ಲಿ, ಆದರೆ ಇಲ್ಲಿ ಏನು ಕುಸಗಲ್ ಗ್ರಾಮದಲ್ಲಿ ಒಂದು ಸಣ್ಣ ಒಂದು ಶೆಡ್ ಮಾದರಿಯ ಮನೆಯಲ್ಲಿ ಆ ಒಂದು ಪ್ರಾರ್ಥನೆ ಮಾಡುವಂತಹ ಮತ್ತು ಅಲ್ಲಿ ಏನು ಯೇಸು ಕ್ರಿಸ್ತನ ಒಂದಷ್ಟು ಸಂದೇಶಗಳನ್ನು ಸಾರುವಂತಹ ಫಲಕಗಳನ್ನ ಹಾಕಿ ಅಲ್ಲಿ ಜನರನ್ನು ಜಮಾಯಿಸಿ ಅವ್ರಿಗೆ ಒಂದು ಕ್ರೈಸ್ತ ಧರ್ಮದ ಬಗ್ಗೆ ಒಂದು ಮಾಹಿತಿ ಕೊಡುವಂತಹ ಮತ್ತು ಆ ಒಂದು ಕ್ರೈಸ್ತ ಧರ್ಮದ ಒಂದು ಯಾವ ರೀತಿ ಆ ಒಂದು ಕ್ರೈಸ್ತ ಧರ್ಮದಕ್ಕೆ ಮತಾಂತರಗೊಂಡ್ರೆ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಆಗ್ತವೆ, ಯಾವ ರೀತಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿನೇ ಹಿಂದೂಪರ ಸಂಘಟನೆಗಳ ಮುಖಂಡರು ಒಂದು ದಾಳಿ ಮಾಡಿದ್ದಾರೆ ಮತ್ತು ಪೊಲೀಸರಿಗೂ ಸಹ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಏನು ಕೃತ್ಯ ಎಸಗ್ತಾ ಇದ್ದರು, ಯಾರ್ಯಾರಲ್ಲಿದ್ದರು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಗುರುಪಡಿಸುವಂತಹ ಕೆಲಸವನ್ನು ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಒಂದು ಪ್ರಕ್ರಿಯೆ ಶುರುವಾದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಏನು ಘಟನೆಗಳು ನಡೀತಾ ಇರೋದು ಒಂದು ರೀತಿಯಲ್ಲಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ಏನು ಬ್ರಾಹ್ಮಣ ಕ್ರಿಶ್ಚಿಯನ್ ಇರ್ಬೋದು, ಕುರುಬ ಕ್ರಿಶ್ಚಿಯನ್ ಇರ್ಬೋದು, ಒಂದು ಲಿಂಗಾಯತ ಕ್ರಿಶ್ಚಿಯನ್, ಈ ರೀತಿ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದವ್ರನ್ನ ಈ ರೀತಿ ಅವರ ಮೂಲ ಜಾತಿಗಳೊಂದಿಗೆ ಗುರುತಿಸಿ ಒಂದು ಜಾತಿ ಪಟ್ಟಿಯಲ್ಲಿ ಇಟ್ಟಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಅದಕ್ಕೆ ಏನು ಒಕ್ಕಲಿಗರು ಇರ್ಬೋದು, ಲಿಂಗಾಯತ ಸಮುದಾಯದವರು ಇರ್ಬೋದು, ಬೇರೆ ಬೇರೆ ಸಮುದಾಯದವರು ತೀವ್ರ ವಿರೋಧ ವ್ಯಕ್ತಪಡಿಸಿದ ನಂತರ ಆ ಏನು ಕ್ರಿಶ್ಚಿಯನ್ ಅನ್ನೋ ಒಂದು ಯಾರು ಮತಾಂತರಗೊಂಡಿರ್ತಾರೆ ಆ ಒಂದು ಹಿಂದೂ ಜಾತಿಗಳಿಗೆ ಒಂದು ಕ್ರಿಶ್ಚಿಯನ್ ಅಂತ ಜೋಡಿಸಿದ್ರು, ಆ ಒಂದು ಜಾತಿ ಪಟ್ಟಿಯನ್ನು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಅದರ ಆ ಕೈ ಬಿಡೋದ್ರ ಜೊತೆಗೆ ಇವತ್ತಿನಿಂದ ಜಾತಿ ಜನಗಣತಿಯನ್ನು ಸಹ ಆರಂಭ ಮಾಡಿದೆ. ಅಂತಹ ಸಂದರ್ಭದಲ್ಲೇ ಈ ರೀತಿಯ ಒಂದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವಂತಹ ಪ್ರಕ್ರಿಯೆ ನಡೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಇಲ್ಲಿನ ನಡೆ ಇರ್ಬೋದು ಮತ್ತು ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈಗೇನು ಅಲ್ಲಿದ್ದಂತಹವರು ಒಂದು 50ರಿಂದ 60ರಿಂದ 70 ಜನರಿಗೆ ಇಲ್ಲಿ ಒಂದು ಧರ್ಮಾಂತರಕ್ಕೆ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವಂತಹ ಕೆಲಸ ಅಷ್ಟು ಮಂದಿಗೆ ಮತಾಂತರ ಮಾಡುವಂಥ ಕೆಲಸ ನಡೆದಿತ್ತು. ಮಹಿಳೆಯರು ವಿಶೇಷವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಮಹಿಳೆಯರು ಏನಂದರೆ ಅಲ್ಲಿ ಆ ಒಂದು ಬಡ ಕುಟುಂಬದವ್ರನ್ನ, ನಿರ್ಗತಿಕರನ್ನ, ಕಡುಬಡವರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಮನವೊಲಿಕೆ ಮಾಡುವಂತಹ ಮತ್ತು ಅವರಿಗೆ ಕ್ರೈಸ್ತ ಧರ್ಮಕ್ಕೆ ಬರುವಂತೆ ಆಮಿಷ ಒಡ್ಡುವಂತಹ ಕೆಲಸವನ್ನು ಮಾಡಿದ್ರು ಅಂತೇಳಿ ಆರೋಪ ಕೇಳಿಬಂದಿದೆ. ಮತ್ತು ಇದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ರೀತಿ ನಡೀತಾ ಇದೆ. ಹಾಗಾಗಿ ಅದರಲ್ಲೂ ಜಾತಿ ಜನಗಣತಿ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಸರ್ಕಾರವೇ ಈ ರೀತಿ ಒಂದು ಮಾಡೋ ಮೂಲಕ ಒಂದು ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಮತ್ತು ಆ ಮೂಲಕ ಏನಂದರೆ ಹಿಂದೂಗಳ ಸಂಖ್ಯೆನ ಕಡಿಮೆ ತೋರಿಸುವಂತಹ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಆರೋಪ ಹಿಂದೂಪರ ಸಂಘಟನೆಗಳ ಮುಖಂಡರದ್ದಾಗಿದೆ. ಆ ನಿಟ್ಟಿನಲ್ಲಿನೇ ಈಗೇನಾದರೂ ಈ ರೀತಿಯ ಒಂದು ಪ್ರಕ್ರಿಯೆ ಕೈ ಬಿಡದಿದ್ದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗೇನು ಯಾರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವ್ರನ್ನ ವಿಚಾರಣೆಗೆ ಗುರಿಪಡಿಸಿ ಎಲ್ಲಿಂದ ಬಂದಿದ್ದರು, ಯಾಕೆ ಬಂದಿದ್ದರು ಮತ್ತು ಯಾರು ಏನಾದರೂ ಮತಾಂತರ ಮಾಡಿದ್ದಾರಾ ಇತ್ಯಾದಿಗಳನ್ನು ವಿಚಾರಣೆಯನ್ನು ಗ್ರಾಮೀಣ ಠಾಣೆ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ
ಈ ರೀತಿಯ ಒಂದು ಬೆಳವಣಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಏನಂದರೆ ಹಳ್ಳಿಗಳಲ್ಲಿ ಈ ರೀತಿಯ ಮತಾಂತರ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಆ ಒಂದು ಮತಾಂತರ ಪ್ರಕ್ರಿಯೆಯನ್ನು ಕೂಡಲೇ ಒಂದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ವಿವಿಧ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಅವರು ಸಹ ಬೇರೆ ಬೇರೆ ಕಡೆ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲೇ ಒಂದು ಮತಾಂತರ ಆಗ್ತಾ ಇತ್ತಂದ್ರೂ ಅಲ್ಲಿ ಹೋಗಿ ಒಂದು ಪ್ರತಿಭಟನೆ ಮಾಡುವಂತಹ, ಅಲ್ಲಿ ಜಾಗೃತಿ ಮೂಡಿಸುವಂತಹ ಮತ್ತು ಅಲ್ಲಿನ ಜನರಿಗೆ ಅವೇರ್ನೆಸ್ ಕೊಟ್ಟು ಯಾವುದೇ ಕಾರಣಕ್ಕೂ ಮತಾಂತರ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಪ್ರಯತ್ನಕ್ಕೂ ಸಹ ಹಿಂದೂಪರ ಸಂಘಟನೆಗಳ ಮುಖಂಡರು ಮುಂದಾಗಿದ್ದಾರೆ. ಅಲ್ಲಿ ಏನು ಆ ಏರಿಯಾದ ಇರ್ತಕ್ಕಂಥ ಗುರು ಹಿರಿಯರು ನಮಗೆ ಕಾಲ್ ಮಾಡಿ ಕೇಳಿದರು, ಸರ್ ಇಲ್ಲಿ ವ್ಯವಸ್ಥಿತವಾಗಿ ಒಂದು ಮತಾಂತರ ಆಗ್ತಾ ಇದೆ, ಏನು ಪ್ರಲೋಭನೆ ಮತ್ತು ಪ್ರಚೋದನೆಯನ್ನು ಕೊಟ್ಟು ಹಣ ಬಲವನ್ನು ಕೊಟ್ಟು ನಮ್ಮ ಏರಿಯಾದಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದುಬಿಟ್ಟು ಮತಾಂತರವನ್ನು ಮಾಡ್ತಾ ಇದ್ದಾರೆ ಲೆಗ್ಗಿಲ್ಲದೆ. ಅಲ್ಲಿ ಬಂದಂಥ ಮುಗ್ಧ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಕೊಪ್ಪಳದಿಂದ ಬಂದಿರ್ಬೋದು, ಮತ್ತು ನಮ್ಮ ಗ್ರಾಮಾಂತರ ಹುಬ್ಬಳ್ಳಿ ಕುಂದಗೋಳದಲ್ಲಿರ್ತಕ್ಕಂಥ ಎಲ್ಲ 60ರಿಂದ 70 ಜನ ಬಂದು ವ್ಯವಸ್ಥಿತವಾಗಿ ಅಲ್ಲಿ ಮತಾಂತರವನ್ನು ಮಾಡ್ತಾಯಿದ್ರು. ಇದನ್ನು ತಿಳಿದಂಥ ಬಜರಂಗ ದಳದ ಮತ್ತು VHP ಕಾರ್ಯಕರ್ತರು ಹೋಗಿ ಮೊದಲಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಮಾಡಿ ನಾವು ಒಳಗಡೆ ಹೋದ್ವಿ. ಡಿಪಾರ್ಟ್ಮೆಂಟವರು ಮೊದಲು ಹೋಗಿದ್ದು. ಅಲ್ಲಿ ಅಲ್ಲಿ ಇರ್ತಕ್ಕಂಥ ಒಬ್ಬರು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ನಾವು ಬರ್ತಾರೆ ಆಚರಣೆ ಮಾಡ್ತಾಯಿದ್ದೀವಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಹೌದು ನಾವು ಮತಾಂತರ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಹೌದು ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ಮತ್ತು ಅಲ್ಲಿ ಪ್ರಮುಖರು, ಆ ಗ್ರಾಮದ ಪ್ರಮುಖರನ್ನು ನಾವು ಕೇಳಿದ್ವಿ ಏನಾಗ್ತಾಯಿದೆ ಅಂತ. ಇಲ್ಲ, ವ್ಯವಸ್ಥಿತವಾಗಿ ಪ್ರತಿ ಸಂಡೇ ಇವರು ಬಂದುಬಿಟ್ಟು ಮುಗ್ಧ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಬಂದುಬಿಟ್ಟು ಕೂಡಿಸ್ಬಿಟ್ಟು ನಮ್ಮಲ್ಲಿ ಇಲ್ಲಿ ಕಾಲನಿ ಎಲ್ಲರೂ ಕರಿತಾ ಇದ್ದಾರೆ. ಪ್ರಚೋದನೆ ಮತ್ತು ಪ್ರಲೋಭನೆ, ಹಣಬಲ ಮತ್ತು ನಮ್ಮ ಹಾಸ್ಪಿಟಾಲಿಟಿ ಇದೆ, ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಯೇಸು ಎಲ್ಲ ಆರಾಮ್ ಮಾಡ್ತಾನಂತ ಹೇಳಿಬಿಟ್ಟು ನಮಗೆಲ್ಲ ಕರಿತಾ ಇದ್ದಾರೆ ಅಂತ ಹೇಳಿದಾಗ ನಾವು ಹೋಗಿ ಇನ್ಫಾರ್ಮೇಷನ್ ಮಾಡಿ ಅದರಿಂದ ಮತಾಂತರವನ್ನು ವಿಫಲ ಮಾಡಿದ್ದೀವಿ. ಮತ್ತು ಅಲ್ಲಿ ಕುಸುಗಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ಕರೆದಿದ್ದೀವಿ. ಈ ಮತಾಂತರ ಬಗ್ಗೆ ನೀವು ಕಟ್ಟೆಚ್ಚರವಾಗಿ ಇಲ್ಲನ್ನು ಬಂದ್ ಮಾಡಬೇಕು ಮತ್ತು ನೀವೆಲ್ಲ ಭಾಗವಹಿಸಬೇಕು ಅಂತ ಕೇಳಿಕೊಂಡು ನಾವೆಲ್ಲ ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿ ಬಂದಿದ್ದೀವಿ. ನೋಡಿ ಸರ್, ಅಲ್ಲೇ ಸಣ್ಣ ಮಕ್ಕಳು, ಆಮೇಲೆ ಎಲ್ಲ ಲೇಡೀಸ್, ಅಂದರೆ ಅವ್ರಿಗೇನು ಗೊತ್ತಾಗ್ಲಾರ್ದು ಅಂಥವ್ರು ಎಲ್ಲ ಹಳ್ಳಿ ಮುದ್ದ ಜನರಿಗೆ ಕರ್ಕೊಂಡು ಬಂದು ಇವರ ಹಣದ ಆವೇಶ ಹೂಡಿ, ಆಮೇಲೆ ಹಾಸ್ಪಿಟಾಲಿಟಿ ನಿಮ್ಗೆ ಆರಾಮಾಗ್ತೈತಿ ಅಂತ ಹೇಳಿ ಕರ್ಕೊಂಡು ಬಂದು ಅವ್ರಿಗೆ ಮತಾಂತರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಇದು ಬರೀ ಅಲ್ಲಿ ಒಂದೇ ಕಡೆ ನಡೀತಾ ಇಲ್ಲ, ಎಲ್ಲ ಗ್ರಾಮೀಣ ಎಲ್ಲ ಭಾಗದಲ್ಲೂ ಎಲ್ಲೆಲ್ಲ ಸ್ಲಮ್ ಅದಾವ, ಎಲ್ಲದಾವ. ಅದು ಹೆಂಗಂತಂದ್ರೆ ಜನ ಓಡಾಡಬಾರ್ದು, ನಿರ್ಜನ ಪ್ರದೇಶ ಅಂತಲ್ಲೇ ಇವರು ಒಂದು ರೂಮ್ ಟೈಪ್ ಮಾಡಿ, ಅದು ಇನ್ಲೀಗಲ್, ಯಾವುದೇ ರೀತಿ ಚರ್ಚ್ ಇಲ್ಲ, ಏನು ಪರ್ಮಿಷನ್ ಇಲ್ಲ, ಒಂದು ಮನೆ ಥರ, ಒಂದು ಶೆಡ್ ಥರ ನಿರ್ಮಾಣ ಮಾಡಿಕೊಂಡು ಅಲ್ಲೇ ಮಾಡ್ತಾ ಇದ್ದಾರೆ. ಆಮೇಲೆ ಇದೊಂದು ಮತಾಂತರದ ಒಂದು ದೊಡ್ಡ ಮಾಫಿಯಾನೇ ನಡೆದಿದೆ ರೀ. ಇದು ಇತ್ತೀಚೆಗೆ ತುಂಬ ಎಲ್ಲ ಓಣಿಯಲ್ಲಿ ಗಲ್ಲಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಾನೂನು ಇರ್ಬೋದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟದವರು ಆಗಿರ್ಬೋದು, ಭಾಳ ಎಚ್ಚರಿಕೆಯಿಂದ ಇದನ್ನು ತಡೆ ಹಿಡಿಬೇಕು. ಇಲ್ದಿದ್ರೆ ಮತ್ತು ಬಜರಂಗ ದಳ ಕಾರ್ಯಕರ್ತರು ಮತ್ತು ಕಾನೂನನ್ನು ಕೈ ಎತ್ಕೊಳ್ಳೋಕೆ ಇವರ ಡಿಪಾರ್ಟ್ಮೆಂಟ್ದವರು ಅವಕಾಶ ಮಾಡಿಕೊಟ್ಟಂಗೆ ಆಗ್ತೈತಿ. ಇದನ್ನು ಇಲ್ಲಿಂದನೇ ಇದನ್ನು ತಡಿಬೇಕಂತ ಹೇಳಿ ಹೇಳ್ಕೊಳ್ತೀನಿ. ಒಟ್ಟಾರೆ ಏನು ಜಾತಿ ಜನಗಣತಿ ಸಂದರ್ಭದಲ್ಲಿ ಈ ರೀತಿಯ ಒಂದು ಮತಾಂತರದ ಗುಮ್ಮ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.